ನಾನು ಹೇಗೆ ವಿಭಿನ್ನ ನಾನು? ಹೌದು. ಅವ್ರು ಕಾಂಪ್ರಮೈಸ್ ನಾನು ಎಲ್ಲೂ ಮಾಡ್ಕೊಂಡಿಲ್ಲ, ಹಣ ಮಾಡ್ಕೊಂಡಿಲ್ಲ, ಆಸ್ತಿ ಮಾಡ್ಕೊಂಡಿಲ್ಲ. ಹೌದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಹೇಳ್ಕೊಂಡು ಬರ್ತಾ ಇದ್ದೆ, ನಾನು ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಿ ಅಂತ. ಅವ್ರು ಹೇಳಿದ್ರು ನಾನು ಬಿಟ್ಕೊಟ್ಟೆ ಅಷ್ಟೇ. ಅಷ್ಟೇ. ಅದು ಮತ್ತೆ ಅಧಿಕಾರ ಹಂಚಿಕೆ ಅಂತ ಹೇಳಿಲ್ಲ. ಸೊ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ರಾಹುಲ್ ಗಾಂಧಿ ಹೇಳಿದ್ರು ನಾನು ಒಂದು ಕ್ಷಣ ಯೋಚನೆ ಮಾಡಿಲ್ಲ, ಐ ರಿಸೈನ್. ಸೊ ಸರ್, ನನಗೆ ಪ್ರಮುಖವಾದಂಥ ಪ್ರಶ್ನೆ ಕಾಡ್ತಾ ಇರೋದು ಅವರ ಎಡಗಡೆ ಮತ್ತು ಬಲಗಡೆ. ಅವರ ಎಡಗಡೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ್, ಅವರ ಬಲಗಡೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡಿಸ್ಕೊಂಡು ಸಿದ್ದರಾಮಯ್ಯನವರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಇದನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಬಿಂಬಿತ ಆಗಿರುವಂತಹ ಡಿ ಕೆ ಶಿವಕುಮಾರ್ ಈ ಕ್ಷಣಕ್ಕೂ ಕೂಡ ಯಾರು ಅದನ್ನ ಅಧಿಕೃತಗೊಳಿಸಿಲ್ಲ, ಖಚಿತತೆ ಪಡಿಸಿಲ್ಲ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ. ಸ್ವತಃ ಅವರು ಕೂಡ ಹೇಳಿಲ್ಲ. ಹೀಗಿದ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಯಾವ ರೀತಿಯ ಪರೋಕ್ಷವಾದ ಎಚ್ಚರಿಕೆಯನ್ನ ನೀಡ್ತಾ ಇತ್ತು ಅಂತ ನಿಮಗೆ ಅನ್ಸುತ್ತೆ? ಅಂದರೆ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ ನೋಡಿ, ಅವರು ಒಂದು ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಕರೆಕ್ಟ್. ಅಂದರೆ ಜನತಂತ್ರ ವ್ಯವಸ್ಥೆಯಲ್ಲೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬಹುಮತ ಇದೆಯೋ ಅವ್ರು ನಾಯಕರಾಗಿ ಆಯ್ಕೆ ಆಗಬೇಕು. ಕರೆಕ್ಟ್. ಅದ್ರ ಜೊತೆಗೆ ಅಂಥ ವ್ಯಕ್ತಿಗೆ ಹೈಕಮಾಂಡ್ ಸಬ್ಸ್ಕ್ರೈಬ್ ಮಾಡಬೇಕು. ಕರೆಕ್ಟ್. ಸೊ ಇಲ್ಲಿ ಅವ್ರು ಕೂಡ ಪಕ್ಕದಲ್ಲಿ ಡಿ ಕೆ ಕೂತರು ಡಿ ಕೆ ಅಂತ ಹೇಳಿಲ್ಲ. ಹೌದು. ಇನ್ನೊಂದು ಕಡೆ ಪರಮೇಶ್ವರ್ ಇದ್ದಾರೆ. ಅಲ್ಲ, ಅಲ್ಲಿ ಡಿ ಕೆ ಶಿವಕುಮಾರ್ ಏನೋ ಹೇಳಿದ್ರು ಅವ್ರಿಗೆ, ಎಸ್, ಕಿವಿಯಲ್ಲಿ ಏನೋ ಹೇಳಿದ್ರು. ಅದಾದ್ಮೇಲೆ ಅವ್ರ ವಾಯ್ಸ್ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಬಂತು. ಹೌದು, ಸ್ಪಷ್ಟವಾಗಿ ಬಂದು ಎಸ್, ಯಾರು ಆಯ್ಕೆ ಆಗಬೇಕು ಅನ್ನೋದನ್ನ CLP ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಹೇಳಿದ್ರು. ಅಂಡ್ ಹೈಕಮಾಂಡ್ ಅಂತ ಹೇಳಿದ್ರು. ಅಂದ್ರೆ ಆ ಮೂಲಕ ಇನ್ನು ಆಟ ಮುಗುದಿಲ್ಲ ಅನ್ನೋ ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಕರೆಕ್ಟ್. ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಒಂದರ ಅಂತ್ಯ, ಮತ್ತೊಂದರ ಆರಂಭ ಅಂತ ಅನ್ಕೋಬೋದಾ ನಾವು? ಎಸ್. ಅಂದ್ರೆ ಒಂದು ಪಕ್ಷದ ಮೇಲೆ ಮತ್ತು ಶಾಸಕಾಂಗ ಪಕ್ಷದ ಮೇಲೆ ಎಸ್ಪೆಷಲಿ ತಮಗೆ ನಿಯಂತ್ರಣ ಇದೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗಿದ್ದಾರೆ. ನಾನು ಸ್ಟಿಲ್ ಐ ಆಮ್ ಎ ಲೀಡರ್. ಹೌದು. ಅಂದರೆ ಸೈದ್ಧಾಂತಿಕವಾಗಿ ನನ್ನ ನಾಯಕ, ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗದಲ್ಲಿ ನನಗೆ ಬಹುಮತ ಇದೆ, ಆದ್ದರಿಂದ ನನ್ನ ನಾಯಕ. ಮುಂದೆ ಯಾರು ಬರ್ತಾರೋ ಅವರಿಗೆ ಒಂದು ಸೈದ್ಧಾಂತಿಕ ಬದ್ಧತೆ ಇರಬೇಕು. ಅವರ ನಾನು ಎಂದು ಕೂಡ ನನ್ನ ಸಿದ್ಧಾಂತ ರಾಜೀನಾಮೆ ಮಾಡ್ಕೊಂಡಿಲ್ಲ. ಹೌದು, ಹೌದು. ಅಂದ್ರೆ ಇನ್ನೊಬ್ಬರು ಮಾಡ್ಕೊಂಡಿದ್ದಾರೆ. ಹೌದು ಅಲ್ವಾ? ಪಕ್ಕದಲ್ಲಿರೋರು ಮಾಡ್ಕೊಂಡಿದ್ದಾರೆ. ಆ ಸೈದ್ಧಾಂತಿಕ ಬದ್ಧತೆ ಮಾತನಾಡ್ತಾರೆ. CLPಯಲ್ಲಿ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಯಾರಿಗೆ ಬಹುಮತ ಬಂದು ಅವರಿಗೆ ಅಂತ ಹೇಳ್ತಾರೆ. ರಾಜಕಾರಣದಲ್ಲಿ ನಾನು ಮುಂದುವರಿತೀನಿ, ಜನರ ಕೆಲಸ ಮಾಡ್ತೀನಿ ಅಂತಾರೆ, ನನ್ನ ಕ್ಷೇತ್ರದ ಕೆಲಸ ಮಾಡ್ತೀನಿ ಅಂತಾರೆ, ರಾಜ್ಯಸಭೆಗೆ ಹೋಗಲ್ಲ ಅಂತಾರೆ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಕರ್ನಾಟಕದಲ್ಲಿ ಏನು ಇನ್ನೊಂದು ಪವರ್ ಸೆಂಟರ್ ಇರಬಾರದು ಅಂತ ಏನು ಅಂದ್ಕೋತಾರೆ ಡಿ ಕೆ ಅಂಡ್ ಹೈಕಮಾಂಡ್, ಅವರ ಆ ಒಂದು ಆಸೆ ಈಡೇರ ಲಕ್ಷಣ. ಆಸೆಗೆ ತಣ್ಣೀರು ಹೆಚ್ಚಿದ್ದಾರೆ ಸಿದ್ದರಾಮಯ್ಯ. ಯಾಕಂದ್ರೆ ಈಗ ನೋಡಿ, ಪತ್ರಕರ್ತರು ಇನ್ನೇನಾದ್ರೂ ಹೆಚ್ಚಿಗೆ ಪ್ರಶ್ನೆ ಮಾಡಿದ್ರೆ ಒಂದು ವಿಚಾರ ಆಯ್ತು, ತತ್ವ ಸಿದ್ಧಾಂತ ಬದ್ಧತೆ ಅಂತ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಮೀರಿಸಿರೋ ನಾಯಕರು ಕಾಂಗ್ರೆಸ್ನಲ್ಲಿ ಉಂಟೆ? ಹೌದು. ಓಕೆ, ಆಯ್ತು. ನಿಮ್ಮ ಮೇಲೆ ಏನಾದ್ರು ಭ್ರಷ್ಟಾಚಾರ ಆರೋಪ ಬಂದಿತ್ತ ಸರ್, ಯಾಕೆ ರಿಸೈನ್ ಮಾಡಿದ್ರಿ ಅಂತ ಕೇಳಿದ್ರೆ ಏನಿರ್ತಿತ್ತು ಅವ್ರ ಉತ್ತರ? ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಶಾಸಕರ ಬೆಂಬಲ ಏನಾದ್ರು ನಿಮ್ಗೆ ಕಡಿಮೆ ಆಯ್ತಾ ಸರ್, ಶಾಸಕರ ಹಿಂದೇಟ್ ಹಾಕಿದ್ರ ಅಂತ ಹೇಳಿದ್ರೆ ಏನಿರ್ತಿತ್ತು ಅವ್ರ ಉತ್ತರ? ಅದು ಸಿಂಪಲ್, ಬಹಳ ಸರಳವಾಗಿ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಹೋಗ್ತಿದ್ದೀನಿ, ನನಗೆ ಬಹುಮತ ಇದೆ, ನನ್ನ ಮೇಲೆ ಆರೋಪಗಳಿಲ್ಲ, ನನ್ನ ಹತ್ರ ಸೈದ್ಧಾಂತಿಕ ಬದ್ಧತೆ ಇದೆ, ಎಲ್ಲವೂ ನನ್ನ ಹತ್ರ ಇದೆ, ಎಲ್ಲ ತೆಗೆದು ಸಾಧನೆ ಕೂಡ ಇದೆ, ನಾನು ಮಾಡಿದ್ದೀನಿ 3 ವರ್ಷ ಹೇಳಿದ್ದನ್ನ ನಾನು ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಆರ್ಥಿಕವಾಗಿ ತಾವು ಹೇಗೆ ನಿರ್ವಹಣೆ ಮಾಡಿದ್ರೆ ಅಂತ ಹೇಳ್ತಾರೆ. ಕರೆಕ್ಟ್. ಅದನ್ನೆಲ್ಲ ಕಮ್ಯುನಿಕೇಟ್ ಮಾಡ್ತಾ ನಾನು ಬಿಡೋದಕ್ಕೆ ಒಂದೇ ಕಾರಣ, ಹೈಕಮಾಂಡ್ ರಾಹುಲ್ ಗಾಂಧಿ ಹೋಗುವಂದ್ರು ಹೊಟ್ಟೆ. ಅಂದ್ರೆ ಈ ಓವರ್ ಆಲ್ ಎಲ್ಲ ಈಗ ಸಿದ್ದರಾಮಯ್ಯನವರ ಅಭಿಮಾನಿಗಳು, ಸಿದ್ದರಾಮಯ್ಯನವರ ಫಾಲೋವರ್ಸ್, ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂಥವ್ರು ಈಗ ಹೈಕಮಾಂಡ್ ಮೇಲೆ ಅವರ ಸಿಟ್ಟನ್ನ ತೀರಿಸುವಂತ ಅಥವಾ ತೋರಿಸುವಂತಹ ಒಂದು ರೀತಿಯ ವಾತಾವರಣ ಇಲ್ಲೇನಾದ್ರೂ ಸೃಷ್ಟಿಯಾಗ್ಬಿಡುತ್ತಾ? ಒಂದು ಸಿದ್ದರಾಮಯ್ಯನವರ ಇಮೇಜ್ ಇದೆಯಲ್ಲ, ಆ ಇಮೇಜ್ ಅನ್ನ ಇವತ್ತು ಒಂದೇ ಒಂದು ದಿನದಲ್ಲಿ ಅವ್ರು ಬದಲಿಸ್ಬಿಟ್ರು. ಯಾವ ಇಮೇಜು ಅಂದ್ರೆ, ಇವರು ಅಧಿಕಾರ ಬಿಟ್ಕೊಡಕ್ ರೆಡಿ ಇಲ್ಲ, ಇವರೇನೋ ಪ್ರಾಬ್ಲಮ್ ಮಾಡ್ತಾರೆ, ನೋಡಿ ಮಾತುಕತೆ ಆಗಿತ್ತು, ಒಪ್ಪಂದ ಆಗಿತ್ತು, ಒಪ್ಪಂದವನ್ನು ಮಾಡ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಕೋಬೇಕಿತ್ತು, ಈ ರೀತಿಯ ಒಂದು ವ್ಯವಸ್ಥಿತವಾದ ಪ್ರಚಾರ ನಡೀತಿತ್ತಲ್ಲ, ಅದು ಎಲ್ಲವನ್ನ ಮುಗಿಸ್ಬಿಟ್ಟು ಬುಡಮೇಲು ಮಾಡ್ಬಿಟ್ಟು, ಅಂದ್ರೆ ಒಬ್ಬ ರಾಜಕಾರಣಿಗೆ ಸರ್, ತಾನೊಬ್ಬ ಎಷ್ಟು ಎಥಿಕಲ್ ಪೊಲಿಟಿಷಿಯನ್ ಅನ್ನೋದನ್ನ ಮತ್ತೆ ತೋರಿಸ್ಬೇಕು. ಎಥಿಕಲ್ ಒಂದು ರಾಜಕಾರಣಿಗೆ ಒಂದು ಸಂತತ್ವ ಇರಬೇಕು. ಕರೆಕ್ಟ್. ಒಬ್ಬ ರಾಜಕಾರಣಿ ಒಂದು ಸಂತತ್ವ ಇದ್ದರೆ ಮಾತ್ರ ಅವನು ರಾಜಕಾರಣಿಯಿಂದ ಅವನು ರಾಜನೀತಿಜ್ಞನಾಗಿ ಬದಲಾಗ್ತಾನೆ. ಕರೆಕ್ಟ್. ಯು ವಿಲ್ ಬಿ ದ ಸ್ಟೇಟ್ಸ್ಮನ್. ಎಸ್ ಸರ್. ಸೊ ಪೊಲಿಟಿಷಿಯನ್, there is a lot of difference between a politician and a statesman. Correct. So Siddaramaiah showed that I am a statesman, I am not a politician. Yes.
ಎಸ್, ನಾನು ರಾಜಕಾರಣಿ ಮಾತ್ರ ಅಲ್ಲ, ರಾಜನೀತಿಜ್ಞ ನಾನು. ರಾಜನೀತಿಜ್ಞ ಮತ್ತು ನನಗೆ ಸಮಾನತೆಯ ಬಗ್ಗೆ ನನಗೆ ಪರಿಕಲ್ಪನೆ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಛಾತಿ ಕೂಡ ಇದೆ, ಆ ತಾಕತ್ತು ಕೂಡ ಇದೆ. ಎಸ್, ಓಕೆ, ಆರ್ಥಿಕ ತಜ್ಞನು ಹೌದು, ನಾನು ಮಾಡಿದ್ದೀನಿ. ನೋಡಿ, ಅದ್ರ ಜೊತೆಗೆ ಅವರು ನಾನು ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಫಾಲೋ ಮಾಡ್ತೀನಿ, ಅವರಿಂದಾನೇ ನಾನು ಇಲ್ಲಿದ್ದೀನಿ. ಗ್ರಾಟಿಟ್ಯೂಡ್ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಮೊದಲು ಬರಬೇಕಾದ್ರೆ ಎಲ್ಲ ಒಂದೆರಡು ಹಂತದಲ್ಲಿ ಸ್ವಲ್ಪ ಕಂಡಿದ್ದು, ಆದ್ರೆ ಇದ್ದಕ್ಕಿದ್ದಾಗ ರಿಕವರಿ ಆಗ್ಬಿಟ್ಟು. ಆಮೇಲೆ ಹೆಂಗಿತ್ತು ಸರ್ ಅಂದ್ರೆ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು 2 ನಿಮಿಷದಲ್ಲಿ ಬಂದು ಪತ್ರಿಕಾಗೋಷ್ಠಿ ಕೂತ್ಕೊಂಡು ಇಷ್ಟೊಂದು ಸುಸ್ಪಷ್ಟವಾಗಿ, ಇಷ್ಟೊಂದು ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಾರೆ ಅಂದ್ರೆ ಅಲ್ಲ, ವಿಲ್ ಪವರ್ ನೋಡಿ. ಅದ್ರ ಜೊತೆಗೆ ಕೇವಲ 2 ದಿನಗಳಲ್ಲಿ ನಡೆದ ಬೆಳವಣಿಗೆ. ಮಂಗಳವಾರ ಅರಗಿಸ್ಕೊಳ್ಳಕ್ಕಾಗಲ್ಲ ಎಷ್ಟೋ ಜನರಿಗೆ. ಮಂಗಳವಾರ ದೆಹಲಿಗೆ ಹೋಗ್ತಾರೆ. ದೇರ್ ಇಸ್ ಎ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಅವ್ರು ನಿರೀಕ್ಷೆ ಮಾಡಿರಲ್ಲ. ರಾಜೀನಾಮೆ ಕೊಡಿ ಅಂತಾರೆ. ಅಲ್ಲಿ ಮಾತುಕತೆ 7 ಗಂಟೆಗಳ ಕಾಲ ಮಾತುಕತೆ ನಡೆಯುತ್ತೆ. ವಾಪಸ್ ಬರ್ತಾರೆ. ವಾಪಸ್ ಬಂದ ಮೇಲೆ ಅವ್ರು ರಿಕವರ್ ಆದ ರೀತಿ ಇದೆಯಲ್ಲ, ಇನ್ಯಾರಾದ್ರೂ ಬೇಜಾರಾಗ್ಬಿಟ್ಟು ಗುಂಡ್ ಹಾಕಬಿಟ್ಟು ನಿದ್ರೆ ಮಾಡ್ಕೊಂಡು ಚಾದ್ರ ಹೊದ್ಕೊಂಡು ಮಲ್ಕೊಂಡ್ಬಿಡ್ತಿದ್ರಿ. ಯಾವನಿಗೆ ಇವ್ ನನ್ನ ಮಕ್ಕಳು ಬೈಕೊಂಡು. ಬಟ್ ಈ ರಿಕವರ್ಡ್ ಇನ್ ಸಚ್ ಎ ವೇ. ಇಟ್ ಈಸ್ ರಿಯಲಿ ಅಮೇಸಿಂಗ್. ಇದು ನಿಜವಾದ ಜನತಂತ್ರ ವ್ಯವಸ್ಥೆಯ ಒಂದು ಬ್ಯೂಟಿ ಅಂತ ಹೇಳ್ಬೋದಾ? ಬ್ಯೂಟಿ. ಅದ್ರ ಜೊತೆಗೆ ಇದು ಏನ್ ತೋರಿಸುತ್ತೆ ಗೊತ್ತಾ, ಒಂದು ನೂತನ ಮುಖ್ಯಮಂತ್ರಿ ಯಾರು ಆಗ್ತಾರೋ ಗೊತ್ತಿಲ್ಲ ನಮಗೆ. ಡಿ ಕೆ ಶಿವಕುಮಾರ್ ಅಂದ್ಕೊಂಡ್ರೆ ಅವರ ಮುಂದಿರುವ ಸವಾಲುಗಳಿದೆಯಲ್ಲ, ಮೊದಲನೇ ಸವಾಲೇ ಸಿದ್ದರಾಮಯ್ಯ. ಅಷ್ಟು ಅದು ಬೆಟ್ಟದಷ್ಟು ಸವಾಲುಗಳು ಅಂತ. ಯಾಕೆಂದ್ರೆ ಬಂದ್ರೆ ಎಲ್ಲಿವರೆಗೆ ಹೋಗ್ಬೋದು, ಒಂದು ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾಕಪ್ಪ ನನ್ನ ಮಗನ ಇದನ್ನೆಲ್ಲ ಮಾಡಕ್ ಹೋದ್ವಿ. ಈಗ ಮತ್ತೊಂದು ಏನಾಗ್ಬಿಡುತ್ತೆ ಅಂದ್ರೆ, ಸರ್ಕಾರದ ಭಾಗವಾಗಿದ್ದಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಆ ಸರ್ಕಾರದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಏನಾದರೂ ಸ್ವಲ್ಪ ನ್ಯೂನತೆಗಳಾಗಿದ್ದಂದಲ್ಲಿ ಮತ್ತು ಬೇರೆ ಬೇರೆ ವ್ಯವಹಾರಗಳು ಅದು ಇದು ಅಂತ ಬಂದಾಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಸಿದ್ದರಾಮಯ್ಯನವರು ಅದನ್ನ ಮುಚ್ಚಿ ಹಾಕುವ ಪ್ರಯತ್ನನೂ ಮಾಡಿರಬಹುದು. ಹೌದು, ಕರೆಕ್ಟ್. ಮಾಡಿರ್ಲಿಕ್ಕೆ ಸಾಧ್ಯನೂ ಪರ್ಫೆಕ್ಟ್ ಮಾಡಿರ್ಲಿಕ್ಕೆ ಸಾಧ್ಯ. ಈಗ ಸಿದ್ದರಾಮಯ್ಯನವರೇ ಹೊರಗೋದ್ಮೇಲೆ ಆ ಥರದ್ದು ಏನಾದರೂ ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದರೆ, ಅಲ್ಲಲ್ಲ, ಅದು ಏನಾಗುತ್ತೆ ಗೊತ್ತಾ ನಿಮಗೆ? ನೀವು ಸಿಂಪ್ಲಿ ನಾನು ಅಸೆಂಬ್ಲಿಯನ್ನು ಒಂದು ಮನಸ್ಸಿಗೆ ತಂದ್ಕೊಂಡು ಹೇಳ್ತೀನಿ. ವಿಧಾನಸಭೆಯಲ್ಲಿ ಆಡಳಿತ ಪಕ್ಷದಲ್ಲಿ ಮುಂದಿನ ಸಾಲದಲ್ಲಿ ಮುಖ್ಯಮಂತ್ರಿ ಆದವ್ರು ಕೂತಿರ್ತಾರೆ, ಸಿದ್ದರಾಮಯ್ಯ ಹಿಂದಿನ ಸಾಲಿನಲ್ಲಿ ಕೂತಿರ್ತಾರೆ. ಇಲ್ಲಿ ಚರ್ಚೆ ನಡೀತಾರೆ, ಅಕ್ಕಪಕ್ಕದ MLAಗಳೆಲ್ಲ ಬಂದು ಕೂತ್ಕೊಂಡು ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲೇನೋ ಆದರೆ ಅಲ್ಲಿ ರಿಯಾಕ್ಷನ್ ಶುರುವಾಗುತ್ತೆ. ಸೊ ಇದು ಯಾವ ಸಿಚುವೇಶನ್ ಅಂದರೆ, ಒಂದೇ ಪಕ್ಷದಲ್ಲಿ 2 ಪ್ರಬಲವಾದ ಪವರ್ ಸೆಂಟರ್ಗಳು. ಈಗ ಏನಾಗ್ಬಿಡುತ್ತೆ ಅಂದರೆ ಸಿದ್ದರಾಮಯ್ಯನವರಿಗೆ, ಸಾರಿ ಡಿ ಕೆ ಶಿವಕುಮಾರ್ ಅವರಿಗೆ, ಒಂದು ಕಡೆ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರವರಿಗೆ, ಈಗ ಹೌದು, ಮತ್ತೊಂದು ಕಡೆ ಕುಮಾರಸ್ವಾಮಿ JDS ಮತ್ತೊಂದು ವಿರೋಧ ಪಕ್ಷದ ನಾಯಕರು. ಈ ಕಾಂಗ್ರೆಸ್ ವಿಜೇಂದ್ರ ಜೊತೆಗೆ ಏನೇನೋ ಅವ್ರವ್ರದ್ದು ಅದು ಇದು ಅಂತಾರೆ, ಅದು ಗೊತ್ತಿಲ್ಲ ನಮಗೆ. ಆದರೆ ಡಿ ಕೆ ಶಿವಕುಮಾರ್ ಮೊದಲನೇದಾಗಿ ಎದುರಿಸಬೇಕಾಗಿರೋದು, ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಅವರ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಯಾರಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ. ಅದು ಶುರುವಾಗೋದಲ್ಲ. ನಮ್ಮ ವೀಕ್ಷಕರಿಗೂ ನಾವು ಹೇಳ್ಬೇಕು, ಎಲ್ಲಿ ಅಂದ್ರೆ ಸಂಪುಟ ರಚನೆಯಿಂದನೇ ಅಲ್ಲೊಂದು ವಿರೋಧ ಪಕ್ಷ ಸೃಷ್ಟಿಯಾಗೋದು ಪ್ರಾರಂಭ ಆಗುತ್ತೆ. ಸಂಪುಟ ರಚನೆ ಮಾಡಕ್ಕೆ ಯಾರ್ಯಾರಿಗೆ ಮಂತ್ರಿ ಆಗ್ಬೇಕು ಅಂತ ಆಸೆ